ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಹಳ್ಳಿ ಸ್ಪೆಷಲ್. ಬನ್ನಿ, ನಾನಿವತ್ತು ಆರೋಗ್ಯಕರವಾದ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯನ ಯಾವ ರೀತಿ ಈಸಿಯಾಗಿ ಮನೆಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋನ ಮಾತ್ರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ನಾನಿಲ್ಲಿ ಗೋಧಿ ಹಿಟ್ಟನ್ನ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲಾಗಷ್ಟು ಗೋಧಿ ಹಿಟ್ಟಿಗೆ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದಿ ಇದನ್ನು ನೋಡಿ, ಈ ಥರ ಕವರ್ನಿಂದ ಒಂದು ಕಾಲು ಗಂಟೆ ಮುಚ್ಚಿಡ್ತೀನಿ. ಆ ಥರ ಕವರ್ ಹಾಕೋದ್ರಿಂದ ಬೇಗ ನಾರು ಬರುತ್ತೆ ಚಪಾತಿ ಹಿಟ್ಟು. ಈಗ ಅದು ನೆನೀತಾ ಇರಲಿ. ನಾನು ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊತೀನಿ, ಬೀಟ್ರೂಟ್ ಪಲ್ಯ ಮಾಡೋಕ್ಕೆ. ನೋಡಿ, ಇದನ್ನು ಎರಡು ಬೀಟ್ರೂಟ್ನ ಸಿಪ್ಪೆ ತೆಗೆದು ತೊಳೆದು ಈ ಥರ ತುರಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ, ನಾನಿಲ್ಲಿ ಒಂದು ದಪ್ಪದಾದ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಜಾಸ್ತಿ ಸಾಮಗ್ರಿಗಳು ಏನು ಬಳಸೋ ಅವಶ್ಯಕತೆ ಇಲ್ಲ. ಇರೋ ಸ್ವಲ್ಪ ಐಟಮ್ನಲ್ಲೇ ನಾವು ಒಳ್ಳೆ ಟೇಸ್ಟಾದ ರುಚಿಕರವಾದ ಪಲ್ಯನ ರೆಡಿ ಮಾಡ್ಕೊಬೋದು. ಈಗ ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಒಂದು 3-4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಈಗ ಇದು ಎಣ್ಣೆ ಬಿಸಿ ಆಗಲಿ. ನೋಡಿ, ಈ ಥರ ಮಾಡ್ಕೊಳ್ಳೋದ್ರಿಂದ ಕ್ಯಾರೆಟ್ ಈ ಥರ ತುರುಬಿದ್ರೆ ಅದರಲ್ಲಿನ ರಸ ಎಲ್ಲ ಸಾರಾಂಶ ಎಲ್ಲ ನಮ್ಮ ದೇಹಕ್ಕೆ ಹಾಗೆ ಸಿಗುತ್ತೆ. ಇದನ್ನು ನೀರನ್ನೆಲ್ಲ ಏನು ತೆಗಿಬಾರ್ದು. ತುರುಬಿದ ತಕ್ಷಣ ಅದೇ ರೀತಿಯೇ ನಾವು ಪಲ್ಯನ ಮಾಡಬೇಕು. ಕೆಲವರೆಲ್ಲ ಅದರಲ್ಲಿ ನೀರನ್ನ ಹಿಂಡ್ಬಿಡ್ತಾರೆ, ಆ ಥರ ಹಿಂಡಬಾರ್ದು. ಈಗ 1 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟ್ಟಪಟ ಅಂತ ಚಿಡಿಲಿ. ಅದರಿಂದ ನಾವು ಇದೇ ಥರ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೀಟ್ರೂಟ್ ತಿನ್ನೋದ್ರಿಂದ ಬೀಟ್ರೂಟ್ನಲ್ಲಿ ತುಂಬಾ ಪೌಷ್ಟಿಕಾಂಶಗಳಿವೆ. ಬ್ಲಡ್ಡು ತುಂಬಾ ಉತ್ಪತ್ತಿ ಆಗ್ತದೆ. ನೋಡಿ, ಈಗ ಒಂದು ಈರುಳ್ಳಿನ ಕಟ್ ಮಾಡಿದ್ನಲ್ಲ, ಈರುಳ್ಳಿನ ಹಾಕಿ ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆದ್ದರಿಂದ ನಾವು ವಾರಕ್ಕೆ ಒಂದು 2 ಸರಿ ಆದ್ರೂ ಬೀಟ್ರೂಟ್ನ ತಿನ್ನಬೇಕಾಗುತ್ತೆ. ಅದರಿಂದ ನೋಡಿ, ಈ ರೀತಿ ಬೀಟ್ರೂಟ್ ಪಲ್ಯ ಮಾಡೋದು ತುಂಬಾ ಬೇಗ ಆಗುತ್ತೆ. ಕೆಲವರೆಲ್ಲ ಕಟ್ ಮಾಡಿ ಮಾಡ್ತಾರೆ, ಅದರಿಂದ ಈ ಥರ ಮಾಡಿದ್ರೆ ಬೇಗನೂ ಆಗುತ್ತೆ, ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ಬೀಟ್ರೂಟ್ನ ತುರಿದಿದ್ದೀನಲ್ಲ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬೇರೆ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನು ಬಳಸ್ತಾ ಇಲ್ಲ, ಹಾಗೆ ಮಾಡ್ತಾಯಿರೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ. ಒಂದು ಸರಿ ಟ್ರೈ ಮಾಡಿ ನೋಡಿ, ನೀವೇ ಗೊತ್ತಾಗುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಇದು ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೀರೇನು ಹಾಕೋದು ಅವಶ್ಯಕತೆ ಇರೋಲ್ಲ. ಇದು ಕ್ಯಾನ್ಸರ್ ಪೇಷಂಟ್ಗಳು ಹೆಚ್ಚಾಗಿ ಬಳಸಬೇಕು. ಯಾಕಂದರೆ ಇದು ತಿನ್ನೋದ್ರಿಂದ ರಕ್ತ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಅದರಿಂದ ಪ್ರತಿಯೊಬ್ಬರು ತಿನ್ನಬೇಕು. ಪ್ರತಿಯೊಬ್ಬರು ತಿಂದರೂ ತುಂಬಾ ಒಳ್ಳೆಯದು. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನಾವೇನಾರ ಮಕ್ಕಳಲ್ಲಿ ಬರೀ ಹಸಿ ಗಡ್ಡೆನೇ ತಿನ್ನಿರಿ, ಈ ಥರ ಬೀಟ್ರೂಟ್ ಸಿಕ್ಕಿದ್ರೆ ಯಾವುದೇ ಕಾಯಿಲೆನೂ ಇರ್ತಿಲ್ಲ, ಯಾವುದೇ ಬ್ಲಡ್ಡು ಕಡಿಮೆ ಆಗ್ತಾಯಿರಲಿಲ್ಲ. ಈಗ ಮಕ್ಕಳೆಲ್ಲ ಹಸಿವು ತಿನ್ನಲ್ಲ. ಆದ್ದರಿಂದ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ತಿಂತಾರೆ. ಈಗ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಕೇವಲ ಬರೀ 5 ನಿಮಿಷಕ್ಕೆ ನಾನು ರೆಡಿ ಮಾಡಿದ್ದು. 2 ಗಡ್ಡೆ ಇದ್ದಿದ್ದು ಮನೆಯವರೆಲ್ಲ ಸ್ವಲ್ಪ ಹೊತ್ತು ಖಾಲಿ ಮಾಡಾಕಿದ್ರು. ಈಗ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. 2 ಗಡ್ಡೆ, ಒಂದು ಅರ್ಧ ಕೆಜಿಯಷ್ಟು ಇತ್ತು 2 ಗಡ್ಡೆಯಿಂದ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಇನ್ನೊಂದು ಚೂರು ಹಾಕಿದ್ದೀನಿ. ಸ್ವಲ್ಪ ಇದು ಖಾರದ ಪುಡಿ, ಅಂದರೆ ಕೆಂಪು ಮೆಣಸಿನ ಪೌಡರ್ ಅಂತೀವಿ, ಅಂದರೆ ಅಚ್ಚ ಖಾರದ ಪುಡಿ. ನಾವು ಹಳ್ಳಿ ಕಡೆ ಎಲ್ಲ ಖಾರದ ಪುಡಿ ಅಂತೀವಿ. ಹಾಕಿ ಸ್ವಲ್ಪ ಧನಿಯಾ ಪೌಡರು ಮತ್ತು ಖಾರದ ಪುಡಿ ಎರಡನ್ನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನೀರಿನ ಅಂಶ ಎಲ್ಲ ಅದ್ರಾಗೆ ಇದೆ. ನಾವು ನೀರು ಹಾಕೋ ಅವಶ್ಯಕತೆನೇ ಇರಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ತುರಿದು ಅದನ್ನು ರಸನ ಹಿಂಡಬಾರ್ದು. ಕೆಲವರೆಲ್ಲ ಹಿಂಡ್ಬಿಟ್ಟು ಹಾಕ್ಬಿಡ್ತಾರೆ. ಆ ಥರ ಹಿಂಡ್ಬಿಟ್ಟು ಹಾಕಿದ್ರೆ ಏನು ಪ್ರಯೋಜನ ಇರಲ್ಲ. ಇದು ಹಾಗೆ ಒಂದು 5 ನಿಮಿಷ ಬೇಯ್ತಾ ಇರಲಿ. ಈಗ ನಾನು ಚಪಾತಿಗೆ ರೆಡಿ ಮಾಡ್ತೀನಿ. ಚಪಾತಿ ಮಣೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಚಪಾತಿ ಮಾಡಬೇಕಾದ್ರೆ ಹಿಟ್ಟು ಒಣ ಹಿಟ್ಟು ಹಾಕೋ ಬದಲು ಈ ಥರ ಚಪಾತಿ ತಟ್ಟೆ ಮೇಲೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಚಪಾತಿ ತಿಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಚಪಾತಿನೂ ಅಷ್ಟೇ ಸಂಜೆವರೆಗೂ ಮೆತ್ತಗೆ ಹಂಗೆ ಸಾಫ್ಟಾಗಿರ್ತವೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಎಣ್ಣೆ ಬೇಕಾದರೆ ಹಾಕಿದ್ರೆ ನಾವು ಚಪಾತಿ ಮಾಡ್ಬೋದು. ನೋಡಿ, ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಚಪಾತಿನ ರೆಡಿ ಮಾಡ್ಕೊತೀನಿ. ಉಂಡೆಗಳು ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಚಪಾತಿ ತೀಡ್ಕೊಳ್ಳೋಣ. ಪೂರಿಗೂ ಅಷ್ಟೇ ನೋಡಿ, ಈ ಥರ ಮಾಡ್ಕೊಂಡ್ರೆ ಎಣ್ಣೆ ನಾವು ಒಣ ಹಿಟ್ಟು ಹಾಕ್ತಿರಲ್ಲ, ಪೂರಿ ಒಳಗಡೆ ಎಣ್ಣೆ ಒಳಗೆ ಬಿಡ್ತಾಯಿದ್ದಂಗೆ ಎಣ್ಣೆ ಎಲ್ಲ ಕಲರ್ ಚೇಂಜ್ ಆಗಿಬಿಡ್ತೈತೆ. ಈ ಥರ ಎಣ್ಣೆ ಸವರ್ಕೊಂಡು ಈ ಥರ ಮಾಡ್ಕೊಂಡ್ರೆ ಎಣ್ಣೆ ಒಂಚೂರೂ ಕೆಡಲ್ಲ. ಹೇಗೆ ಅಟ್ಟಿರ್ತೀರೋ ಅದೇ ಕಲರೇ ಇರುತ್ತೆ. ಪೂರಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಚಪಾತಿಗೂ ಅಷ್ಟೇ ನೋಡಿ, ಈ ಥರ ಮಾಡಿಬಿಟ್ಟು ನಾವು ಬೇಕಿದ್ರೆ ಎಣ್ಣೆ ಹಾಕ್ದಿರೇ ನಾವು ಚಪಾತಿನ ರೆಡಿ ಮಾಡ್ಕೊಬೋದು. ತೀಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತೈತೆ.
ಯಾರಿಗೆಲ್ಲ ಚಪಾತಿ ಮಾಡೋಕ್ಕೆ ಕಷ್ಟ ಅನ್ನೋದಾಗಲಿ ಈ ಥರ ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದು, ಬೇಗ ಈಸಿಯಾಗಿ ಮಾಡಿಬೋದು, ಕಲಿಯೋದು ಅಷ್ಟೇ ಬೇಗ ಕಲಿಬೋದು. ನೋಡಿ ಯಾವ ರೀತಿ ಬಂದಿದೆ ಚಪಾತಿ. ಎಷ್ಟು ತೆಳು ಬೇಕಾದರೂ ಎಳಿಬೋದು ನಾವು. ಈಗ ಹೆಂಚಿಟ್ಟಿದ್ದೀನಿ, ಹೆಂಚು ಮೇಲೆ ಈಗ ಚಪಾತಿನ ಹಾಕೋಣ. ಹೆಂಚು ಕಾದಿದೆ, ಈಗ ಚಪಾತಿನ ಹಾಕ್ತಾಯಿದ್ದೀನಿ. ಇದೇ ಥರ ಎಲ್ಲ ಚಪಾತಿಗಳನ್ನೂ ರೆಡಿ ಮಾಡ್ಕೊತೀನಿ. ಇದಕ್ಕೆ ಬೇಕಾದರೆ ನೀವು ಎಣ್ಣೆ ಬೇಕಾದರೆ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಮಾಡ್ಬೋದು. ನಾನು ಸುಮ್ಮನೆ ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಯಾಕಂದರೆ ಮಕ್ಕಳು ಎಣ್ಣೆ ಇಲ್ಲದೆ ತಿನ್ನೋಕ್ಕೆ ಇಷ್ಟನೇ ಪಡೋಲ್ಲ. ಎಲ್ಲರೂ ಎಣ್ಣೆ ಸಖತ್ತು ಅಡಿಟ್ ಆಗ್ಬಿಟ್ಟವ್ರೆ. ಎಣ್ಣೆ ಇಲ್ದಿರ ನಾವು ಊಟ ತಿನ್ನೋ ಪರಿಸ್ಥಿತಿಲೇ ಇಲ್ಲ, ಆ ಥರ ಅಡಿಟ್ ಆಗ್ಬಿಟ್ಟಿದ್ದೀರಿ. ಮುಂಚಿನ ಹಳೆ ಕಾಲದಲ್ಲೆಲ್ಲ ಎಣ್ಣೆನೇ ಜಾಸ್ತಿ ಹಾಕ್ತಾಯಿರಲಿಲ್ಲ, ಹರಳೆಣ್ಣೆಲ್ಲ ಬಳಸೋರು, ಅದರಲ್ಲೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋರು. ಅದಕ್ಕೆ ಅವ್ರು ಅಷ್ಟೆಲ್ಲ ಆರೋಗ್ಯವಾಗಿ ಇರ್ತಾಯಿದ್ರು. ನಾವು ಇವಾಗ ಬರೀ ಆಯಿಲ್ ಫುಡ್ಡೇ ತಿಂದು ತಿಂದು ನಮ್ಮ ಆರೋಗ್ಯನೇ ಕೆಟ್ಟೋಗಿದೆ. ನೋಡಿ ಈಗ ಪಲ್ಯ ಎಲ್ಲ ಬೆಂದಿದೆ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಊರಿನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬೇಡ್ರಿ, ಯಾಕಂದರೆ ನಾವು ಬೇಯಿಸ್ಬೇಕಾದ್ರೆ ತಳ ಸಿಯೋ ಚಾನ್ಸಸ್ ಇರ್ತದೆ. ಅದರಿಂದ ಊರಿನ ಕಡಿಮೆ ಊರಿಲಿ ಇಟ್ಕೊಂಡು ಮಾಡಬೇಕು. ಆದ್ದರಿಂದ ನಾವು ಆದಷ್ಟು ಆಯಿಲ್ ಫುಡ್ಡನ್ನ ಕಡಿಮೆನೇ ಮಾಡಬೇಕು, ಕಡಿಮೆನೇ ತಿನ್ನಬೇಕು. ಏನು ತಮಾಮು ಬಿಡೋಕ್ಕಂತೂ ಆಗಲ್ಲ. ಆದ್ದರಿಂದ ಸ್ವಲ್ಪ ನೋಡಿಕೊಂಡು ಕಡಿಮೆ ಮಿತವಾಗಿ ಎಣ್ಣೆನ ಬಳಸಬೇಕಾಗುತ್ತದೆ, ಯಾಕಂದರೆ ಪ್ಯೂರ್ ಆದ ಎಣ್ಣೆನೂ ಬರಲ್ಲ ಇವಾಗ. ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಚಿಕನ್ ಮಸಾಲನೂ ಒಂಚೂರು ಗರಂ ಮಸಾಲ ಸೇರಿಸ್ತಾಯಿದ್ದೀನಿ. ಇದು ಸೇರಿಸೋದ್ರಿಂದ ಪಲ್ಯ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಆದ್ದರಿಂದ ನಾನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು. ಈಗ ನೋಡಿ ಪಲ್ಯ ಘಮ ಘಮ ಸ್ಮೆಲ್ ಬರ್ತಾಯಿದೆ, ಪಲ್ಯನೂ ರೆಡಿ ಆಗೈತೆ. ಈಗ ಹೆಂಚು ಮೇಲೆ ಚಪಾತಿನ ತಿರುವಾಕಿದ್ದೀನಿ. ನೋಡಿ ಚಪಾತಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಸಾಫ್ಟಾಗಿ ಯಾವ ರೀತಿ ಇದೆ ಅಂತ. ನಾನು ಕೆಲವೊಂದು ಎಣ್ಣೆ ಯೂಸ್ ಮಾಡಿದ್ದೀನಿ, ಇನ್ನು ಕೆಲವಕ್ಕೆಲ್ಲ